ಹಸಿ ಕಡಲೆ ಬೆಳೆದಿರುವ ರೈತರಿಗೆ 2,000 ರೂಪಾಯಿ ಸಹಾಯಧನ ನೀಡಲು ಮಹೇಶ್ ಕುಮಾರ್ ಆಗ್ರಹ. ರಾಜ್ಯ ಸರ್ಕಾರ ಹಸಿರು ಕಡಲೆ ಬೆಳೆದಿರುವ ರೈತರಿಗೆ 2,000 ಸಹಾಯಧನ ನೀಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಹೆಗ್ಗವಾಡಿಪುರ ಮಹೇಶ್ ಒತ್ತಾಯಿಸಿದ್ದಾರೆ. ಅವರು ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿ, ಸಂತೇಮರಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ವತಿಯಿಂದ ಹಸಿ ಕಡಲೆ ಖರೀದಿ ಕೇಂದ್ರಕ್ಕೆ ಚಾಲನೆ ದೊರೆತಿದ್ದು, ಕೃಷಿ ಇಲಾಖೆಯ ವಿಳಂಬ ನೀತಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಜನವರಿ 26ರಂದು ಕೇಂದ್ರ ಸರ್ಕಾರದ ರೈತರು ಬೆಳೆದಿರುವ ಹಸಿರು ಕಡಲೆಯನ್ನ ಖರೀದಿಸಬೇಕು ಎಂದು ಆದೇಶ ಹೊರಡಿಸಿತ್ತು. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಿಗದಿತ ವೇಳೆಗೆ ಖರೀದಿ ಕೇಂದ್ರ ಆರಂಭಿಸಿದೆ. 2 ತಿಂಗಳು ವಿಳಂಬವಾಗಿ ಆರಂಭಿಸಿದೆ. ಇದರಿಂದ ರೈತರಿಗೆ ನಷ್ಟ ಉಂಟಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಂತೇಮರಹಳ್ಳಿ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಹೆಗ್ಗವಾಡಿ, ಕುದೇರು, ಉಮ್ಮತ್ತೂರು, ಕಾವುದವಾಡಿ, ಹೆಗ್ಗವಾಡಿಪುರ, ದೇಶವಳ್ಳಿ, ಕೋಟಂಬಳ್ಳಿ, ರೇಚಂಬಳ್ಳಿ ಸೇರಿದಂತೆ ನಾನಾ ಗ್ರಾಮಗಳಲ್ಲಿ ಹಿಂಗಾರು ಸಂದರ್ಭದಲ್ಲಿ 810 ಹೆಕ್ಟೇರ್ಗೂ ಹೆಚ್ಚು ಜಮೀನಿನಲ್ಲಿ ಹಸಿ ಕಡಲೆ ಬಿತ್ತನೆಯಾಗಿತ್ತು. ಕಾಡು ಪ್ರಾಣಿಗಳ ಹಾವಳಿ ನಡುವೆಯೂ ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ. ಆದರೆ ಸರ್ಕಾರ ನಿಗದಿತ ವೇಳೆಗೆ ಖರೀದಿ ಕೇಂದ್ರ ಆರಂಭಿಸಿದ ಕಾರಣ ರೈತರು ದಳ್ಳಾಳಿಗಳಿಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿದ್ದಾರೆ. ಇದರಿಂದ ನಷ್ಟ ಉಂಟಾಗಿದೆ ಎಂದು ಆರೋಪಿಸಿದ್ದಾರೆ. 2 ತಿಂಗಳು ವಿಳಂಬವಾಗಿ ಹಸಿ ಕಡಲೆ ಖರೀದಿ ಕೇಂದ್ರ ತೆರೆದು 1 ಕ್ವಿಂಟಲ್ ಹಸಿ ಕಡಲೆಯನ್ನ 5,875 ಖರೀದಿ ಮಾಡುತ್ತಾರೆ. 2 ತಿಂಗಳ ಹಿಂದೆ ಆರಂಭಿಸಿದ ರೈತರಿಗೆ ಲಾಭವಾಗ್ತಾ ಇತ್ತು. 2 ತಿಂಗಳು ವಿಳಂಬದಿಂದ ರೈತರಿಗೆ ನಷ್ಟ ಉಂಟಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಹಸಿರು ಕಡಲೆ ಬೆಳೆದಿರುವ ರೈತರಿಗೆ 2,000 ರೂಪಾಯಿ ಸಹಾಯಧನ ಮಾಡಬೇಕು. ಹಿಂಗಾರು ಬೆಳೆಯಲ್ಲಿ ಹೋಬಳಿ ವ್ಯಾಪ್ತಿಯ ರೈತರು ಹಸಿ ಕಡಲೆ ಬಿತ್ತನೆ ಮಾಡಿದ್ರು. ಆದರೆ ಕೃಷಿ ನಡೆಸಿದ ಬೆಳೆ ಸಮೀಕ್ಷೆಯಲ್ಲಿ ಹಿಂಗಾರು ಬದಲಿ ಮುಂಗಾರು ಎಂದು ನೋಂದಣಿ ಮಾಡುವುದರಿಂದ ಬೆಳೆದಿರುವ ಹಸಿ ಕಡಲೆ ಮಾರಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬೆಳೆ ಸಮೀಕ್ಷೆಯಲ್ಲಿ ಲೋಪವಾಗಿರುವುದನ್ನು ತಿದ್ದುಪಡಿ ಮಾಡಿ ರೈತರು ಮಾರಾಟ ಮಾಡಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ನಂಜುಂಡ ನಾಯಕ, NPS ಟಿವಿ 4, ಚಾಮರಾಜನಗರ. ಇದು ಜನವರಿ 28ರಲ್ಲಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತ್ತು ಕಡಲೆ ತಕೊಳ್ಳಿ ಅಂತ. ಈಗ 2 ತಿಂಗಳ ಮೇಲಾಯಿತು. ನಿರಂತರ ಹೋರಾಟ, ನಿರಂತರ ಫೋನ್ ಕರೆ ಮುಖಾಂತರ ಮಿನಿಸ್ಟ್ರಿಗಳಿಂದ ಹಿಡಿದು ಸಾಮಾನ್ಯ ಇವ್ರುಗಳಿಗೂ ಮಾತಾಡಿ ಭಾಳ ಶ್ರಮ ಪಟ್ಟಿದೆ. ಆದರೆ ಈ ಹೋರಾಟ ಹೆಂಗೆ ಅದಾರೆ, ಇದು ಕಡಲೆ ಆದೇಶ ಆಗಿರೋ ತಕ್ಕಳಕ್ಕೆ ಜಿಲ್ಲಾಡಳಿತಕ್ಕೆ 2 ತಿಂಗಳ ಟೈಮ್ ಬೇಕಾಗಿತ್ತ ಅಂತ ನನ್ನ ಕ್ವಶನ್. ಅದ್ರ ಜೊತೆಗೆ 2 ತಿಂಗಳಲ್ಲದೆ ಇವತ್ತು ಲಕ್ಷಾಂತರ ಮೂಟೆಗಳು ಈ ವ್ಯವಸ್ಥೆಯಿಂದ ದಳ್ಳಾಳರ ಪಾಲಾಯಿತು. ಎಲ್ಲರೂ ಕೊಟ್ಬಿಟ್ರು, ತಡೆಯೋಕ್ಕಾಗದೆ. ಈಗ ಬೆಳೆದಿರೋದೇ ಕಮ್ಮಿ ಬೆಳೆ, ಅದನ್ನ ತಡ್ಕೊಳ್ಳೋ ಶಕ್ತಿನೂ ಇಲ್ಲ ರೈತರಿಗೆ. ಈಗ 2 ತಿಂಗಳ ಮೇಲೆ ಆಯಿತು ಆದೇಶ ಹೊರಡಿಸಿ, ತಕ್ಕಳಕ್ಕೆ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳಿಲ್ಲ. ಏನು ಮಾಡ್ತಾ ಇದ್ರು MLAಗಳು, MP ಗಳು, ಇದು ಸಂಬಂಧಪಟ್ಟ ಉಸ್ತುವಾರಿಗಳು? ಏನಾಗರ ಅರ್ಥ? 2 ತಿಂಗಳಾಗಿರೋ ಆಗಿಲ್ಲ ಅಂದರೆ ಇವ್ರು ಕೂತ್ಕೊಂಡು ಇದ್ರ ಟಿಕೆಟ್ ಕೊಡಿ, ನಮ್ಗೆ APL ಟಿಕೆಟ್ ಕೊಡಿ, ಅದನ್ನ ನಮ್ಗೆ ಫ್ರೀ ಕೊಡಿ ಅಂತ ನಾವೇ ಕೊಡ್ತೀವಪ್ಪ. ಇಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡಿದ್ರೆ ಕಳಿಸಿರೋದು ಅದಕ್ಕೆ ಇವ್ರು ಗೆಯಿ ಅಂತ ವಿಧಾನಸೌಧ ಕಳಿಸಿರೋದು. MP ನಾಗಲಿ MLAನಾಗಲಿ ಯಾವ CM ಸಿದ್ದರಾಮಯ್ಯನಾಗಲಿ ಎಲ್ಲರೂ ಯಾಕೆ ಕಳಿಸಿದ್ವಿ? ಗೆಯ್ಯಪ್ಪ, ನೀನು ರೈತರ ಪರ ಕೆಲಸ ಮಾಡಪ್ಪ ಅಂತ ಕಳಿಸಿರೋದೇ ಹೊತ್ತು ಆಟ ಆಡೋಕ್ಕೆಲ್ಲ ಕಳಿಸಿರೋದು. 2 ತಿಂಗಳಾಗಿದ್ರು ಆಗಿಲ್ಲ ಅಂದ್ರೆ ಅರ್ಥವೇನಾ? ಇವತ್ತು ಕೊಡ್ತಾವ್ರ ರೈತರು. ಈಗ ಬೇಕಾದಷ್ಟು ಕಳ್ಳ ಹೋಗದೆ ಈಗ ಯಾರು ಹೊಣೆ ಆಗಬೇಕು? ರಾಜ್ಯ ಸರ್ಕಾರ ಹೊಣೆ ಆಗಬೇಕು. ಈಗ ಕೊಟ್ಟರೆ ಅವ್ರಿಗೆ ಬೆಳೆದಾರಲ್ಲ, ಬೆಳೆ ಸಮೀಕ್ಷೆ ಅದ, ಅದು ತರಿಸ್ಕೊಂಡು ಅವ್ರಿಗೂ ಕೂಡ ಹಣ ಕೊಡ್ಬೇಕು. ಏನು ಕಮ್ಮಿ ಕೊಟ್ಟರೆ ಅದ್ರ ರೀತಿ ಹಣ ಕೊಡಬೇಕು. 1. 2ನೇದಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಹಾಯಧನ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಕನಿಷ್ಠ 2,000 ರೂಪಾಯಿ ಕ್ವಿಂಟಾಲ್ಗೆ ಕೊಡಬೇಕು. ಇಲ್ದಿರ ಪ್ರಬಲವಾದ ಹೋರಾಟ ಎದುರಿಸಬೇಕಾಯ್ತ ಅಂತ CMಗೆ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಏನು ಹಿಂಗೆ ಮಾಡ್ಕೊಂಡು ಹೋದ್ರೆ 2 ತಿಂಗಳ ಮೇಲಾಯಿತು. ಭಾಳ ಕಷ್ಟ ರೈತರು. ಅವರ ಅಸಹಾಯಕತನ ಇವರು ದುರುಪಯೋಗ ಪಡಿಸ್ಕೊಳ್ಳೋದು ಖಂಡಿತ ಸರಿ ಇಲ್ಲ. ಇದನ್ನು ಎಚ್ಚೆತ್ಕೊಂಡು ಈಗ ಸರ್ಕಾರ ಕೂಡಲೇ ಇದನ್ನು ಕೊಡಬೇಕು. ಮತ್ತು ಕುರಿಗಳನ್ನ ದುಡ್ಡು 9 ತಿಂಗಳಾಯಿತು. ಕುರಿ ಮರಿ ಸತ್ತವ ಇದಾಗ 1 ದುಡ್ಡು ಕೊಟ್ಟಿಲ್ಲ. ಪಶುಸಂಗೋಪನಾ ಇಲಾಖೆ ಮಿನಿಸ್ಟರ್ ಏನು ಮಾಡ್ತಾರೆ? ಉಸ್ತುವಾರಿ ಆದರೂ ಇನ್ನೂ 9 ತಿಂಗಳಾದ್ರೂ ಹಣ ಕೊಟ್ಟಿಲ್ಲ ಅಂದರೆ ಅವ್ರು ಕುರಿ ಸದೋಯ್ತು, ಹಸು ಸತ್ತೋಯ್ತು, ಅವ್ರ ಕಷ್ಟ ಅವ್ರಿಗೆ, ಅದನ್ನೂ ಮಾಡಿಲ್ಲ. ಏನು ಆಟ ಕೂತಿದ್ದಾರೆ ಉಸ್ತುವಾರಿ ಆಗಲಿ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಏನು ಮಾಡಿಸ್ಕೊತಿದ್ದಾರೆ ಇವರೆಲ್ಲವ? ಕೂಡಲೇ ಅದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆನ ಬಗೆಹರಿಸಬೇಕು. ಈಗ ಬರ ರೀತಿಯಾದ ಕಾಲ, ಒಂದು ಚೂರು ಮಳೆ ಭಾಳ ತೊಂದರೆ ಕೊಟ್ಟದೆ, ಆನ್ಕಲ್ ಮಳೆ ಬಿದ್ದು ಭಾಳ ಅನಾಹುತ ಆಗದೆ. ಸಮೀಕ್ಷೆ ಮಾಡಿ ಎಲ್ಲರಿಗೂ ಬೆಳೆ ಸಮೀಕ್ಷೆ ಮಾಡಿ ಅವ್ರಿಗೆ ಪರಿಹಾರ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದರೆ ಏನು ರಾಜ್ಯ ಸರ್ಕಾರ ಜಿಲ್ಲಾಡಳಿತ 2 ಕಂಡರಿದಂಥ ಹೋರಾಟ ಮಾಡಬೇಕಾಗತ್ತ ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಮನವಿಯೆಲ್ಲ ಅವ್ರಿಗೆ ಒತ್ತಾಯವಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಇದು ಎಚ್ಚೆತ್ಕೊಂಡು ಇಷ್ಟು ಕಥೆಗಳನ್ನ ಹೆಚ್ಚು ಕಮ್ಮಿ ಮಾಡಲೇಬೇಕು ಈಗ. ಮತ್ತು ತುರ್ತಾಗಿ ಹಣಗಳನ್ನ ಬಿಡುಗಡೆ ಮಾಡಬೇಕು ಇವ್ರಿಗೆ.
ಈಗಲೇ 24-48 ಗಂಟೆ ಒಳಗೆ ಕಡಲೆ ಕೊಟ್ಟವ್ರಿಗೆ ಹಣ ಕೊಡಬೇಕು ಮತ್ತು ಸಹಾಯಧನನ ರಾಜ್ಯ ಸರ್ಕಾರ ಸೇರಿಸಬೇಕು. ಎಷ್ಟು ದಿನ ಕೊಡ್ತಾರೆ ಸರ್ ಕಡಲೆನ? ಇದನ್ನ ಜನವರಿ 28ರಲ್ಲಿ ಕೊಡ್ತು, 2 ತಿಂಗಳು. ಆಮೇಲೆ 5,875 ರೂಪಾಯಿ ಒಂದು ಕ್ವಿಂಟಾಲ್ ಕೊಡ್ತಾ ಇರೋದು. ಯಾವುದು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಇನ್ನು ಹೊರಡಿಸಿಲ್ಲ, ನಾ ಕೊಡ್ತೀನಿ ಅಂತ. ರಾಜ್ಯ ಸರ್ಕಾರ ಸಹಾಯಧನ ಕೊಡಬೇಕು. ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಕರು ಮೂಡದ. ಇಲ್ಲಿ ಮಳೆ ಹೆಂಗಾಯ್ತು, ಬೆಳೆ ಹೆಂಗ್ ತೆಗೆದ್ರು ರೈತ ಎಷ್ಟು ಕಷ್ಟಪಟ್ಟಿದನು, ಚಿರತೆ, ಹಾವು, ಚೇಳು ಲೆಕ್ಕಿಸ್ತೆ, ಹಗಲು ರಾತ್ರಿ ಮನೆ ಕಂಡು ತಕೊಂಡನ. ಇಷ್ಟೆಲ್ಲ ಹೊಡೆತವಾದ್ರೂ ಕೂಡ ತಕೊಂಡೆ ಬರೀ ಇನ್ನೂ ಕೂಡ 5,875 ಕೂತಿರೋ ಅರ್ಥವೇನ? ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸಿ ಕನಿಷ್ಠ 2,000 ರೂಪಾಯಿನಾರು ಕೊಡಬೇಕು. ಅಷ್ಟು ಕಷ್ಟಪಟ್ಟರೆ ರೈತರು. ಚಿರತೆ ಅವಳೆಂತೂ ನಮ್ಮ ಜಿಲ್ಲೆಯಲ್ಲಿ ಹೇಳಕ್ಕಾಗಲ್ಲ. ಹುಲಿ, ಚಿರತೆ, ಹಂದಿ ಅಂತೆಯಲ್ಲಿ ಬೆಳೆದಾರ ಅಂದ್ರೆ ಅಭಿಷೇಕ ಮಾಡ್ಬೇಕು ಅವರು. ಈಗ ಸಹಾಯಧನ ಕೊಡ್ಲೇಬೇಕು. ಯಾಕಂದ್ರೆ ಇನ್ನೂ ಕೂಡ ಕರೆ ಕೊಡ್ತಾರೆ ರೈತರಿಗೆ, ಹೆಚ್ಚು ಮಾಡ್ತಾರೆ. ಬನ್ನಿ, 5,875 ರೂಪಾಯಿ ಕೇಂದ್ರ ಸರ್ಕಾರ ಸುತ್ತೋಲೆ ಓಡಿಸದೆ, ಅದರಂತೆ ನಿಮ್ಗೆ ದುಡ್ಡು ಕೊಡ್ತಾರೆ. APMC ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡಿ, ಸಂತೆ ಮಾಡಿ APMC ಒಳಗೆ ಮಾಡಿ, ಮತ್ತು ನೀವು ನಿಮ್ಮ ಬೆಳೆದನ್ನ ತಗೊಂಬಂದು ಕೊಡಿ ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಇದೊಂದಲ್ಲ, ರಾಜ್ಯದ ಎಲ್ಲಾ ಮೂಲೆಗೂ ಅನೂರು ತಾಲೂಕು ಇರ್ಬೋದು, ಜಿಲ್ಲೆಯಲ್ಲಿ ಇದೊಂದಿಯಾ? ಇಲ್ಲ, ಕೊಳ್ಳಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ, ಚಾಮರಾಜ ಎಲ್ಲಾ ಕಡೆ ಓಪನ್ ಆಗಿದೆ ಖರೀದಿ ಕೇಂದ್ರ. ಆದ್ರೆ ಎಲ್ಲೂ ಕೊಟ್ಟಿಲ್ಲ. ಇವತ್ತೇ ಫಸ್ಟ್ ಇದಾಗಿರೋದು 2 ತಿಂಗಳ ನಂತರ. ಇದು ನಮ್ಮ ರೈತರ ದುರಂತ ಅಷ್ಟೇ. ಅವ್ರನ್ನ ಆರೋಗ್ಯ ಮಾಡಕ್ ಕಳಿಸಿವಲ್ಲ, ಇವತ್ತಿಂದ ಆರಂಭ ಆಗಿರೋದು ಖರೀದಿ ಕೇಂದ್ರ. ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿ ಮಾಡಬೇಕು. ಇದೇ ಜಿಲ್ಲೆಯಲ್ಲಿ ಇವತ್ತು ಖರೀದಿ ಕೇಂದ್ರಗಳನ್ನ ಯಾರೋ ರೈತರು ತಿಳಿದಂತಹವರು ಏನ್ ಹೇಳ್ತಾ ಇದಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತಾರೆ. ದಳ್ಳಾಳಿಗಳು ಬಂದು 53, 57, 50 ರೈತರು ಏನಂತಾರೆ, ದಳ್ಳಾಳಿಗಳನ್ನ ನಿಮ್ ಇಷ್ಟ ಬಂದಕ್ಕೆ ಬೆಲೆ ಕಟ್ಟಿ ಅಂದ್ಬಿಟ್ಟು ಕಟ್ಬಿಟ್ಟು ಹೋಯ್ತಾರೆ. ಈಗ 1 ಎಕರೆ ಕಡಲೆ ಬೆಳೆಬೇಕಾದ್ರೆ 15,000 - 20,000 ರೂಪಾಯಿ ಖರ್ಚು ಬೀಳುತ್ತೆ. ಆದ್ರೆ 5 ಎಕರೆ ಬೆಳೆದವನಿಗೆ 1 ಲಕ್ಷ ಆಗುತ್ತೆ. 50,000 ರೂಪಾಯಿ ಬೆಳೆದ್ರೆ ಇನ್ನು ನಾವ್ ಎಲ್ಗೂ ಹೋಗೋದು? ಯಾವ ರೀತಿ ವ್ಯವಸಾಯ ಮಾಡೋದು? ಹಾಗಾದ್ರೆ ಇಲ್ಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗ್ಲಿ, ಈಗ ಮಳೆ ಬಿದ್ದಿಲ್ಲ, ಮಳೆ ಸ್ಟಾರ್ಟ್ ಆಗ್ಬೇಕು, ಉದ್ದು ಬಿತ್ತಬೇಕು, ಆರಂಭ ಮಾಡ್ಸಕ್ಕೆ ದುಡ್ಡಿರಲ್ಲ. ಕಡಲೆ ಮಾರಕ್ಕೆ ಕಡಲೆ ಬೆಳೆದು 7 ತಿಂಗಳಾಗಿದೆ. ಕಡಲೆನ ನಿಗದಿತ ಸಮಯಕ್ಕೆ ಇವರು ಖರೀದಿ ಕೇಂದ್ರಗಳನ್ನ ತೆರೆದಿದ್ರೆ ನಾವು ಆಗಲೇ ಬೆಳೆ ಮಾರಾಟ ಮಾಡಿದೋ, ಮತ್ತೊಂದು ಕೃಷಿ ಚಟುವಟಿಕೆಗೆ ಆರಂಭಿಸವು. ಇವರು ಖರೀದಿ ನಾವು ಬೆಳೆದಂತಹ ಬೆಳೆಗಳನ್ನ ತಗೋಬೇಕಾದ್ರೆ ಖರೀದಿ ಕೇಂದ್ರಗಳನ್ನ ತಗೋತಾ ಇಲ್ಲ. ಇವರು ಸರಿಯಾದ ಸಮಯಕ್ಕೆ ತೆರೆತಾ ಇಲ್ಲ. ತೆರೆದ್ರಿಂದ ನಾವು ಬೆಳೆದಂತಹ ಬೆಳೆನ ಅರಸಾಹಸ ಮಾಡಬೇಕಾಗಿದೆ. ಹಾಗಾದ್ರೆ ಕೃಷಿ ಸಚಿವರು ಏನು ನಿದ್ದೆ ಮಾಡ್ತಾ ಇದ್ದಾರೋ ಚಲುವರಾಯ ಸ್ವಾಮಿ ಅವರು ಗೊತ್ತಿಲ್ಲ, ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ಕಾಣ್ತಾರೆ ಎಲ್ಲ ಚಾಮರಾಜನಗರದಲ್ಲಿ ಮರೆಯಾಗ್ಬಿಟ್ಟಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ಇದು ಕೊಡ್ತಾರೋ, ಆಶ್ವಾಸನೆಯನ್ನು ಕೊಡ್ತಾರೋ ಏನೋ ಗೊತ್ತಿಲ್ಲ. ಮತ್ತೆ ಇವರು ಇದನ್ನ ಹೋರಾಟ ಸಾಮಾನ್ಯ ಹೋರಾಟವಲ್ಲ. ನಾನು ಬೇಕಾದಷ್ಟು 35 ಇವತ್ತು ಏನು ಕಡಲೆ ಖರೀದಿ ಕೇಂದ್ರ ತೆಗೀರಿ ಅಂತ ಕೇಂದ್ರ ಸರ್ಕಾರ ಜನವರಿ 28ರಲ್ಲಿ ಆದೇಶ ಕೊಡ್ತು. ಆದರೂ ಕೂಡ 2 ತಿಂಗಳು ದಾಟಿದ್ರೂ ಕೂಡ ಇನ್ನೂ ಖರೀದಿ ಕೇಂದ್ರ ತೆಗಿದೆ. ನಾವು ಹೋರಾಟ ಮಾಡಿದವರು ಆದರೂ ಕೂಡ ಖರೀದಿ ಕೇಂದ್ರ ತೆಗೆಸಿ ಖರೀದಿ ಮಾಡ್ಸೋಕ್ಕೆ ರೈತರಿಂದ ಭಾಳ ತೊಂದರೆ ಆಯಿತು. ಅಂದರೆ ಅಷ್ಟು ಕಷ್ಟ ಇಲ್ಲ, ಅಷ್ಟಿಷ್ಟು ಕಷ್ಟವಲ್ಲ. ಎಂಟೈರ್ ವಿಧಾನಸೌಧ ಗಂಟು ಫೋನ್ ಮಾಡಿ, ಉಸ್ತುವಾರಿಗೆ ಫೋನ್ ಮಾಡಿ, ಅವ್ರು ಎಲ್ಲ ಅಧಿಕಾರಿಗಳಿಗೆ ಮಾಡಿ ಇಷ್ಟು ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿದ್ರು. ನಿನ್ನೆ ದಿನ ಒಂದಷ್ಟು 10-6 ಜನ ರೈತರ ಕೈಲಿ ತಗೊಂಡ್ರು. ಈಗ ಖರೀದಿ ಕೇಂದ್ರ ಸಂತೆಮಳ್ಳಿಲಿ ತೆಗೆದು APMCನಲ್ಲಿ ಭಾಳ ಶ್ರಮದ ಹೋರಾಟದಿಂದ ಅದಾದ ಕಥೆ. ಈಗ 5,875 ರೂಪಾಯಿಗೆ ಖರೀದಿ ಕೇಂದ್ರ ತೆಗೆದು ಹಸಿ ಕಡಲೆನ 1 ಕ್ವಿಂಟಾಲಿಗೆ ತಗೋತಾರೆ. ಆದರೆ ರೈತ ಬಂಧುಗಳು ತಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಆ ಕಡಲೆಯನ್ನು ಇವ್ರಿಗೆ ಕೊಡಬೇಕು. ಕೊಟ್ಟರೆ ಒಳ್ಳೇದಾಗ್ತದೆ. 5,800 ರೂಪಾಯಿ ಮಾರ್ಕೆಟ್ಲಿ 5,000, 5,100, 5,200 ಹಿಂಗೆ ಕೊಟ್ಕೊಂಡು ಬೇಕಾದಷ್ಟು ಜನ ಆಗರ. ಇವ್ರು ಲೇಟ್ ಮಾಡೋದಕ್ಕೆ ಕಂಪ್ಲೀಟು ಲಕ್ಷಾಂತರ ಕ್ವಿಂಟಾಲು ದಳ್ಳಾಳರ ಪಾಲಾಯಿತು. ಯಾಕಂದರೆ ಇವು 2 ತಿಂಗಳ ಆದೇಶ ಕೊಟ್ಟ ಮೇಲೆ 2 ತಿಂಗಳ ಮಾಡಿದ್ಮೇಲೆ ಅದು ಅಷ್ಟು ರೈತರಿಗೆ ಲಕ್ಷಾಂತರ ಕ್ವಿಂಟಾಲ್ ಅವರ ಸಹಾಯಕತೆ ಬೆಳೆನೂ ಪೂರ್ಣ ಮಟ್ಟದಲ್ಲಿ ಆಗಿಲ್ಲ. ದುಡ್ಡಿನ ಹೊಡೆತ, ಈ ಸಾಲಗಾರರ ಹೊಡೆತ ತಡನಾರದೆ ಕೊಟ್ಬಿಟ್ರು ಸುಮಾರು ರೈತರು. ಇವತ್ತು ಅವ್ರಿಗೆ 600, 800, 900 ಹಿಂಗೆ ಲಾಸ್ ಆಗಿದೆ. ಏನು ದುಡ್ಡು, ಯಾಕಂದರೆ ಮಧ್ಯವರ್ತಿಗಳು ಕೊಟ್ಟದು. ಇದು 2 ತಿಂಗಳ ಹಿಂದೆ ನಮ್ಮ ಜಿಲ್ಲಾಡಳಿತ ಮನಸ್ಸು ಮಾಡಿ ತೆಗೆದಿದ್ರೆ ಇವತ್ತು 5,875 ರೂಪಾಯಿ ರೈತನಿಗೆ ಸಿಕ್ತಿತ್ತು. ಅದು ಹೋಯ್ತಾ ಒಂದು. ಎರಡನೇದು, ಈಗಲೂ ಕೂಡ ಅಲಿತಾವ್ರೆ, FID ಆಗಿಲ್ಲ.
ಆಮೇಲೆ ಕಡ್ಲೆನ ಮುಂಗಾರಲ್ಲಿ ಬೆಳೆದಾರ ಅಂತ ಮಾಡ್ರ ಸರ್ವೇನ. ಮುಂಗಾರಲ್ಲಿ ಕಡಲೆ ಬೆಳೆಯೋಕ್ಕೆ ಆಗಲ್ಲ, ಏನಿದ್ರು ಹಿಂಗಾರಲ್ಲಿ ಬೆಳೆಯಬೇಕು. ಅದ ತೋರಿಸಿಲ್ಲ. RTC ಕಡಲೆ ಅಂತ ಹಾಕಾರ. ಪಾಪ ರೈತರು ಟ್ರ್ಯಾಕ್ಟ್ರಲ್ಲಿ ತಗೊಂಬರೋದು ಕಡಲೆ ಆಗ್ತದಲ್ಲ, RTC ತಂದ್ರೆ ಅಯ್ಯೋ ಇದು ಮುಂಗಾರು ಅಂತದ ಹೋಗಿ ಕಳಿಸೋದು. ಈ ರೀತಿ ತೊಂದರೆ ಆಗಿ ಇನ್ನೂ ಕೂಡ ರೈತರು ಕೊಡೋಕೆ ಆಯ್ತಾ ಇಲ್ಲ. ಆದ್ದರಿಂದ RSಗೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಎರಡೂ ಸೇರ್ಕೊಂಡು ಏನು ನ್ಯೂನ್ಯತೆ ಇದ್ದು, ಯಾರ್ಯಾರ್ದು ಏನು ತೊಂದರೆ ಆಗಿದ್ದು, ಏನು ಮುಂಗಾರು ಹಿಂಗಾರು ಸರ್ ಮಾಡಬೇಕು, FID ಮಾಡಬೇಕು, ಇದು ಮಾಡಿ ತುರ್ತಾಗಿ ಇನ್ನು ಕೆಲವೇ ದಿವಸ ಇರೋದು. 2 ತಿಂಗಳ ಮೇಲೆ 5 ದಿವಸ ಆಯಿತು ಆದೇಶವಾಗಿ, ಇನ್ನು ಒಂದು 15 ದಿವಸ ಇರಬೇಕು. ಏನಾದ್ರು ರೈತರು ಅಲ್ಲಿ ಗಂಟೆಯವ್ರು ಏನಾದ್ರು ಇದನ್ನೆಲ್ಲ ಮಾಡಿದರೆ ರೈತರು ಇನ್ನೂ ತೊಂದರೆ ಸಿಕ್ಕತ್ತಾರೆ. ಈ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಯಾಕಂತಂದರೆ ಇವತ್ತು 5875 ಸಿಗ್ತಾ ಇರೋದು, ಪಾಪ ಎಲ್ಲರೂ ಬರ್ತಾರೆ, ತಗೊಳಕ್ಕಾಯ್ತಾ ಇಲ್ಲ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇದನ್ನು ಕಡಲೆ ಕೇಂದ್ರಕ್ಕೆ ಅವರು RTC ಕೊಟ್ಟು ನೋಂದಣಿ ಮಾಡಿಸಿ ಕಡಲೆ ಕೊಡುವಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು. ಇವರೇ ನಿಂತ್ಕೊಂಡಲ್ಲಿ ಏನೋ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಎರಡೂ. ಇಷ್ಟಾದರೂ ಕೂಡ ನಾವು ಹೇಳ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ 5875 ರೂಪಾಯಿ ಕೊಟ್ಟದೆ. ಅದಕ್ಕೆ ಗೊತ್ತಿಲ್ಲ, ಅರಿವಿಲ್ಲ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅರಿವಿದೆ. ಇಲ್ಲಿ ಎಷ್ಟು ಕಷ್ಟಪಟ್ಟು ಹುಲಿ, ಚಿರತೆ, ಹಂದಿ, ಹಾವು, ಚೌಳ ಅಂದೆ ಹಗಲು ರಾತ್ರಿ ಮಲಗಿ ರೈತ ಬೆಳೆದಿದ್ದಾನೆ. ಆ ಬೆಳೆದಾದ್ರು ಅಲ್ಪ ಬೆಳೆ ಸಿಕ್ಕದೆ, ಸರಿಯಾದ ಮಳೆ ಆಗದೆ. ಅಂತ್ಯದಲ್ಲಿ 5875 ಕೊಟ್ಟರೆ ಓಕೆ. ಈಗ 2000 ರೂಪಾಯಿನ CM ಸಿದ್ದರಾಮಯ್ಯ ಕೂಡಲೇ ಇದಕ್ಕೆ ಪ್ರೋತ್ಸಾಹನ ಅಂತ ಇವ್ರು ಕೊಡಬೇಕು ರಾಜ್ಯ ಸರ್ಕಾರದಿಂದ. 5875ಕ್ಕೆ 2000 ಸೇರಿಸಿ 7875 ರೂಪಾಯಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇಲ್ಲ, ಮನವಿ ಮಾಡ್ತಾ ಇಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಕೂಡಲೇ ಏನೇ ಆಗಲಿ ಇದನ್ನು ಖಂಡಿತವಾಗಲೂ CM ಏನು ರೈತರ ಪರ ಇದೆ ಅಂತಂದರೆ 2000 ರೂಪಾಯಿನ ರೈತರ ಅಕೌಂಟ್ಗೆ ಹಣ ಹಾಕಬೇಕು. ಮತ್ತು ಇನ್ನೂ ಕೆಲವು ಬೆಳೆಗಳಿಗೆಲ್ಲ ಈ ರೀತಿ ವೈಜ್ಞಾನಿಕ ಬೆಲೆ ಮಾಡಿ ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ಹೆಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ಪಾರಂಪರಿಕ ವೈದ್ಯ ವಿಶ್ವ ರೈತ ಸಂಘಟನಾ ಸದಸ್ಯ ಆಗ್ರಹ ಮಾಡ್ತಾ ಇದ್ದೀವಿ.